ಹಾಯ್ ಹೆಲೋ ನಮಸ್ತೆ. ನಾನು ವಾಸುದೇವ ಪಿರ್ವಾಜೆ. ಒಂದು ಕ್ಷಣದಲ್ಲಿ ರೈಲಿನಿಂದ ಕೆಳಗೆ ತಳ್ಳಲ್ಪಟ್ಟ ಮಹಿಳೆ, ಮುಂದಿನ ಕ್ಷಣದಲ್ಲಿ ಎದುರಿನಿಂದ ಬಂದ ಆ ಇನ್ನೊಂದು ರೈಲು ಅವಳ ಕಾಲಿನ ಮೇಲೆ ಹರಿದು ಹೋಗುತ್ತೆ. ವೈದ್ಯರು ಮುಂದೆ ಜೀವನವೇ ಕಷ್ಟ ಎಂತಾರೆ. ಆದರೂ ಕೆಲವೇ ವರ್ಷಗಳಲ್ಲಿ ವಿಶ್ವದ ಅತಿ ಎತ್ತರದ ಶಿಖರ ಎವರೆಸ್ಟ್ ಅನ್ನ ಏರಿ ಇತಿಹಾಸವನ್ನ ನಿರ್ಮಿಸ್ತಾರೆ. ಯಾರು ಆಕೆ? ಇದು ಹೇಗೆ ಸಾಧ್ಯವಾಯಿತು? ಈ ಕತೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸವನ್ನ ಹುಟ್ಟಿ ಹಾಕುತ್ತೆ. 2011 ಏಪ್ರಿಲ್ 11 ಅರುಣಿಮಾ ಸಿಂಹ ಎನ್ನುವಂತಹ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರ್ತಿ ಲಕ್ನೋದಿಂದ ದೆಹಲಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು. ಮುಂದೆ ದೊಡ್ಡ ಕ್ರೀಡಾಪಟು ಆಗಬೇಕು ಅಂತಕ್ಕಂತಹ ಕನಸನ್ನ ಹೊತ್ತುಕೊಂಡಿದ್ದರು. ಆದರೆ ಆ ರಾತ್ರಿ ಅವರ ಜೀವನವೇ ಬದಲಾಗುವಂತಹ ಘಟನೆ ನಡೆದು ಹೋಗುತ್ತೆ. 3 ದುಷ್ಕರ್ಮಿಗಳು ಅವರ ಕತ್ತಿನಲ್ಲಿದ್ದಂತಹ ಸರವನ್ನ ಕಿತ್ತುಕೊಳ್ಳುವುದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದರೆ ಅರುಣಿಮಾ ಸಿಂಹ ಧೈರ್ಯವಾಗಿ ಅವರನ್ನ ಎದುರಿಸ್ತಾರೆ. ಇದರಿಂದ ಕೋಪಗೊಂಡ ಆ ದುಷ್ಕರ್ಮಿಗಳು ರೈಲಿನಿಂದ ಅರುಣಿಮಾ ಸಿಂಹರನ್ನ ದೂಡಿ ಹೊರಗೆ ಹಾಕ್ತಾರೆ. ಇನ್ನೇನು ಎದ್ದು ನಿಲ್ಬೇಕು ಅನ್ನುವಷ್ಟರಲ್ಲಿ ಎದುರಿನಿಂದ ಇನ್ನೊಂದು ರೈಲು ವೇಗವಾಗಿ ಬಂದು ಅವರ ಎಡಕಾಲಿನ ಮೇಲೆ ಹರಿದು ಹೋಗುತ್ತೆ. ಅವರು ತೀವ್ರವಾದ ನೋವಿನಿಂದ ಕಿರುಚುತ್ತಿದ್ದರು. ಕತ್ತಲೆಯ ರಾತ್ರಿ, ಸುತ್ತಮುತ್ತಲು ಯಾರೂ ಇರಲಿಲ್ಲ. ಗಂಟೆಗಳ ಕಾಲ ರೈಲು ಹಳಿಯ ಪಕ್ಕದಲ್ಲಿ ಜೀವಕ್ಕಾಗಿ ಹೋರಾಡುತ್ತಿದ್ದರು. ಕೊನೆಗೆ ಕೆಲವರು ಅವರನ್ನು ಗಮನಿಸಿ ಆಸ್ಪತ್ರೆಗೆ ಸೇರಿಸ್ತಾರೆ. ವೈದ್ಯರು ಪ್ರಾಣವನ್ನ ಉಳಿಸುವುದಕ್ಕೋಸ್ಕರ ಅವರ ಎಡಕಾಲಿನ ಮೊನಕಾಲಿನಿಂದ ಕಾಲನ್ನ ಕತ್ತರಿಸ್ತಾರೆ. ಅವರ ಜೀವನವೇ ಮುಗಿದಂತೆ ಎಂದು ಎಲ್ಲರೂ ಭಾವಿಸ್ತಾರೆ. ಆದರೆ ಅರುಣಿಮಾ ಸಿಂಹ ತಾನು ಮಲಗಿದ್ದ ಹಾಸಿಗೆಯ ಮೇಲಿನಿಂದಲೇ ಒಂದು ನಿರ್ಧಾರವನ್ನ ಮಾಡ್ತಾರೆ. ನಾನು ಎವರೆಸ್ಟ್ ಅನ್ನ ಹತ್ತುತ್ತೇನೆ. ಈ ಮಾತನ್ನ ಕೇಳಿದ ಕೆಲವರು ನಕ್ಕರು. ಎದ್ದು ನಡೆದಾಡುವುದೇ ಕಷ್ಟ, ಇನ್ನು ಎವರೆಸ್ಟ್ ಅನ್ನ ಏರುತ್ತೀಯಾ ಎಂಬ ಪ್ರಶ್ನೆಯನ್ನ ಕೇಳ್ತಾರೆ. ಆದರೆ ಆಕೆ ಯಾರ ಮಾತನ್ನ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕೃತಕ ಕಾಲನ್ನ ಅಳವಡಿಸಿಕೊಂಡ ನಂತರ ಕಠಿಣ ಅಭ್ಯಾಸದಲ್ಲಿ ನಿರತರಾಗ್ತಾರೆ. ಬೀಳ್ತಾರೆ, ಎದ್ದು ನಿಲ್ತಾರೆ, ನೋವಿನಿಂದ ಕಣ್ಣೀರನ್ನ ಹಾಕ್ತಾರೆ. ಆದರೆ ತನ್ನ ಪ್ರಯತ್ನವನ್ನ ಬಿಡುವುದಿಲ್ಲ. ಅವರಿಗೆ ಭಾರತದ ಮೊದಲ ಮಹಿಳಾ ಎವರೆಸ್ಟ್ ಆರೋಹಕಿ ಬಚೇಂದ್ರಿ ಪಾಲ್ ಮಾರ್ಗದರ್ಶನವನ್ನ ನೀಡ್ತಾರೆ. ಕೇವಲ ತಿಂಗಳುಗಳಲ್ಲ, ವರ್ಷಗಳ ಕಾಲ ನಿರಂತರ ಅಭ್ಯಾಸ ನಡೆಯುತ್ತೆ. ಕೊನೆಗೂ 2013 ಮೇ 21 ಅರುಣಿಮಾ ಸಿಂಹ ವಿಶ್ವದ ಅತಿ ಎತ್ತರದ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಅನ್ನ ಏರಿ ಅಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ. ಕೃತಕ ಕಾಲಿನೊಂದಿಗೆ ಈ ಸಾಧನೆಯನ್ನ ಮಾಡಿದ ಮೊದಲ ಮಹಿಳೆಯಾಗಿ ಇತಿಹಾಸವನ್ನ ನಿರ್ಮಿಸ್ತಾರೆ. ರೈಲು ಹಳಿಯ ಮೇಲೆ ಬದುಕುಳಿಯುವುದೇ ಅಸಾಧ್ಯವಾಗಿದ್ದ ಮಹಿಳೆ ಇಂದು ಲಕ್ಷಾಂತರ ಜನರಿಗೆ ಧೈರ್ಯದ ಸಂಕೇತವಾಗಿದ್ದಾರೆ. ಜೀವನದಲ್ಲಿ ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮ ಕನಸುಗಳನ್ನ ಮುರಿಯಲು ಪ್ರಯತ್ನಿಸುತ್ತವೆ. ಸೋಲುವುದು ನಮ್ಮ ದೇಹವಲ್ಲ, ನಮ್ಮ ಮನಸ್ಸು ಗಟ್ಟಿಯಾಗಿದ್ದರೆ ಕಳೆದುಕೊಂಡ ಕಾಲಿನೊಂದಿಗೆ ಕೂಡ ಎವರೆಸ್ಟ್ ಅನ್ನ ಏರಬಹುದು. ಅರುಣಿಮಾ ಸಿಂಹ ಅವರ ಜೀವನ ಇದಕ್ಕೆ ಜೀವಂತ ಉದಾಹರಣೆ. ಈ ಕತೆ ನಿಮಗೆ ಸ್ಫೂರ್ತಿಯನ್ನ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ನೈಜ ಜೀವನದ ಅದ್ಭುತ ಕತೆಗಳಿಗೋಸ್ಕರ ನನ್ನ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.